ಜೆಡಿಎಸ್ ಕಾರ್ಯಕರ್ತರಿಗೆ ಯಾರು ಹೇಳಿದ್ರು? ರಾಮಚಂದ್ರ ಅವ್ರ ಜೊತೆ ರೌಡಿಗಳು ಕ್ರಿಕೆಟ್ ಬುಕ್ಕಿಗಳು ಇದ್ರೆ ಹೇಳಿ. ಪೊಲೀಸ್ನವರು ರೌಡಿಗಳು ಕ್ರಿಕೆಟ್ ಬುಕ್ಕಿಗಳಿಗೆ ಕಾನೂನಲ್ಲಿ ಏನಿದೆ ಅದನ್ನ ಕ್ರಮ ಕೈಗೊಂಡಿದ್ದಾರೆ. ನನ್ ಜೊತೆ ಕ್ರಿಕೆಟ್ ಬುಕ್ಕಿಗಳು ರೌಡಿಗಳು ಇದಾರೆ ಅಂತ ಒಪ್ಕೊಂಡ್ರೆ ನಾವ್ ಹೇಳೋಣ ಪೊಲೀಸ್ನವ್ರಿಗೆ ಕರೆದು ರೌಡಿಗಳನ್ನ ಕ್ರಿಕೆಟ್ ಬುಕ್ಕಿಗಳನ್ನ ಜನತಾದಳದವ್ರು ಹೇಳ್ತಾ ಇದಾರೆ ಬಿಟ್ಬಿಡಿ. ಮಂಡ್ಯದ ಮಕ್ಕಳು ಕ್ರಿಕೆಟ್ ದಿಂದ ಮನೆಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ತರ ಆಗಿದ್ದಾರೆ. ಕ್ರಿಕೆಟ್ ಬಂತು ಅಂದ್ರೆ ಇವನ್ ಯಾವನೋ ಒಬ್ಬ ಚೆನ್ನಾಗಿರೋಕ್ಕೋಸ್ಕರ ಕ್ರಿಕೆಟ್ ಬುಕ್ಕಿ ಮಾಡ್ಕೊಂಡು ಇಡೀ ಮಂಡ್ಯದ ಹುಡುಗರುಗಳನ್ನ ಕ್ರಿಕೆಟ್ ಬುಕ್ಕಿಗೆ ಬೀಳಿಸ್ತಾ ಇದ್ದಾರೆ. ಜನತಾದಳದವರು ಕ್ರಿಕೆಟ್ ಬುಕ್ಕಿಗೆ ರೌಡಿಗಳಿಗೆ ಬೆಂಗಳೂರು ರೌಡಿಗಳು ಕರ್ಕೊಂಡ್ಬಂದು ಇಲ್ಲಿ ಪಂಚಾಯತಿಯಲ್ಲಿ ಅಂಡರ್ ವರ್ಲ್ಡ್ ನ ಮಂಡ್ಯಕ್ಕೆ ತರಬೇಕು ಅಂತ ಏನಾದ್ರು ಜನತಾದಳದವರು ಆಸೆ ಪಟ್ಟಿದ್ರೆ ನಾವು ಪೊಲೀಸ್ನವ್ರಿಗೆ ಹೇಳ್ತೀವಿ, ಜನತಾದಳ ರೌಡಿಗಳಿಗೆ ಕ್ರಿಕೆಟ್ ಬುಕ್ಕಿಗಳಿಗೆ ಬೆಂಬಲ ಕೊಡ್ತಾರೆ. ನೀವು ಯಾರು ಕ್ರಿಕೆಟ್ ನಾವ್ ಜನತಾದಳ ಕಾರ್ಯಕರ್ತ ಈಗ ಇಲ್ಲೂ ಈ ಊರಲ್ಲೂ ಜನತಾದಳ ಕಾರ್ಯಕರ್ತರ ಅವರಪ್ಪ ಯಾವನ್ನ ಪೊಲೀಸ್ನವ್ರು ಮುಟ್ಟವ್ರ? ನಮ್ಮೂರಲ್ಲೂ ಗಣಗದಲ್ಲೂ ಅವ್ರೆ, ನನ್ ಮೇಲೂ ಜನತಾದಳ ಕಾರ್ಯಕರ್ತರ ಅವ್ರಿ. ಇಡೀ ಮಂಡ್ಯ ಕ್ಷೇತ್ರದಲ್ಲಿ ಜನತಾದಳ ಕಾರ್ಯಕರ್ತರವ್ರೆ. ರೌಡಿಗಳಿಗೆ ಕ್ರಿಕೆಟ್ ಬುಕ್ಕಿಗಳಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ರಾಮಚಂದ್ರ ಅವರು ನಾವ್ ಹೇಳ್ತೀವಿ ಪೊಲೀಸ್ನವ್ರಿಗೆ, ಜನತಾದಳದವರು ರೌಡಿಗಳಿಗೆ ಕ್ರಿಕೆಟ್ ಬುಕ್ಕಿಗಳಿಗೆ ಬೆಂಬಲ ಕೊಡ್ತಾರೆ, ನೀವೇನು ತೊಂದರೆ ಕೊಡ್ಬೇಡಿ ಅಂತ. ಕಾನೂನು ಹಂಗಾದ್ರೆ ರೌಡಿಸಮ್ ಮಾಡ್ಕೊಂಡು ಲಾಂಗ್ ಹಿಡ್ಕೊಂಡು ಊರೊಳಗಡೆ ಹಿಂಗ್ ಅನ್ಕೊಂಡು ಹೋಗ್ಬಿಟ್ರೆ ಬಿಟ್ಬಿಡ್ಬೇಕು. ಕ್ರಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡು ಮಂಡ್ಯದ ಎಲ್ಲ ಒಕ್ಕಲಿಗರು ಎಲ್ಲ ಜಾತಿ ಹುಡುಗರುಗಳದ್ದು ಜಮೀನುಗಳು ಕಿತ್ಕೊಂಡು ಅಡ ಇಕ್ಕಿಸ್ಕೊಂಡು ಅವರು ಸೂಸೈಡ್ ಮಾಡ್ಕೊಳ್ಳೋಂಗ್ ಬಿಟ್ಬಿಟ್ರೆ ಅವ್ನ ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದ ಅವ್ನ ಹೆಸರು ಬರ್ದಿದ್ದ ಪೊಲೀಸ್ನವ್ರು ಕರೆದು ಎನ್ಕ್ವೈರಿ ಮಾಡವ್ರೆ. ಅದಕ್ಕೂ MLA ಏನ್ ಸಂಬಂಧ? ಅವನ ಯಾವನ ಮಚ್ಚಿಡ್ಕೊಂಡು ಊರಲ್ಲಿ ಓಡಾಡ್ತಿದ್ದ ಅವ್ನ ಹಿಡ್ಕೊಂಡು ಪೊಲೀಸ್ನವ್ರು ವರ್ಕ್ ಮಾಡೋರೆ, ನನಗೂ ಅದಕ್ಕೆ ಏನ್ ಸಂಬಂಧ? ಹಂಗಾರೆ ಅವ್ರು ರೌಡಿಗಳನ್ನ ಕ್ರಿಕೆಟ್ ಬುಕ್ಕಿಗಳನ್ನ ಇಟ್ಕೊಂಡವ್ರೆ ಅಂತನ ರಾಜಕಾರಣ ಮಾಡೋನ ರೌಡಿಗಳನ್ನ ಕ್ರಿಕೆಟ್ ಬುಕ್ಕಿಗಳನ್ನ ಇಟ್ಕೊಂಡಲ್ಲ. ಧನ್ಯವಾದ. ಮಂಡ್ಯ ತಾಲೂಕಿನ ಪ್ರತಿ ಹಳ್ಳಿಯ ಮುಖಂಡರುಗಳಿಗೆ, ಮಹಿಳೆಯರಿಗೆ, ತಾಯಂದ್ರಿಗೆ ಹೇಳೋದಿಷ್ಟೇ, ನಿಮ್ಮೂರಲ್ಲಿ ಯಾವನ್ ಕ್ರಿಕೆಟ್ ಬುಕ್ಕಿ ಇದಾನೆ ಅವನ ನಂಬರ್ಗಳನ್ನ ನನ್ನ ನಂಬರ್ಗೆ ಇಲ್ಲ ಪೊಲೀಸ್ನವ್ರಿಗೆ ಕೊಡಿ. ಈ ಕ್ರಿಕೆಟ್ ಬುಕ್ಕಿಗಳನ್ನ ಮಟ್ಟ ಹಾಕ್ತಿವಿ. ನಿಮ್ ಮನೆ ಮಕ್ಳು ಹಾಳಾಗ್ತಾ ಇದಾರೆ. ನಿಮ್ ಮನೆ ಮಕ್ಳು ಈ ಕ್ರಿಕೆಟ್ ಬುಕ್ಕಿಗಳಿಗೆ ಬೆಟ್ಟಿಂಗ್ ಕಟ್ಟಿ ಈಗ IPL ಬರ್ತಾ ಇದೆ. ನಿಮ್ಮೂರಲ್ಲಿ ಯಾವನ್ ಕ್ರಿಕೆಟ್ ಬುಕ್ಕಿತನ ಮಾಡ್ತಾವನೆ ಗೊತ್ತಾಗ್ತದೋ ನನಗ್ ಫೋನ್ ಮಾಡಿ, ನಾವು ಅವ್ರನ್ನ ಮಟ್ಟ ಹಾಕ್ತಿವಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಕ್ರಿಕೆಟ್ ಬುಕ್ಕಿಗಳನ್ನ ಬೇರ್ ಸಮೇತ ಕಿತ್ತೊಗಿಬೇಕು. ಇದರಿಂದ ಮಂಡ್ಯ ಮಕ್ಳುಗಳು, ನಮ್ಮ ಮಕ್ಳುಗಳು ಹಾಳಾಗ್ತಾ ಇದಾರೆ. ಇವರು ಬೆಟ್ಟಿಂಗ್ ಕಟ್ಸಿ ಅವ್ರನ್ನ ಸಾಲಗಾರರ ಮಾಡ್ತಾ ಇದಾರೆ, ಸೂಸೈಡ್ ಮಾಡಿಸ್ತಾ ಇದಾರೆ. ಅವ್ರ ತಂದೆ ತಾಯಿಗಳನ್ನ ಕಣ್ಣೀರಲ್ಲಿ ಕೈ ತೋರಿಸ್ತಾ ಇದಾರೆ. ಅವ್ರ ಬೈಕ್ ಆಡಾಡೋದು, ಮನೆಗಳ ಒಡೆಯಾಗ ಆಡಾಡೋದು. ಈಗ IPL ಬಂದ್ರೆ, ಕ್ರಿಕೆಟ್ ಬಂದ್ರೆ ಬರೀ ಇದೇ ಆಗಿದೆ. ಸಾರ್ವಜನಿಕರಿಗೆ, ನನ್ನ ತಂದೆ ತಾಯಿಯಂದ್ರಿಗೆ ಹೇಳೋದು ಇಷ್ಟೇ, ನಿಮ್ ಮನೇಲಿ ಬುಕ್ಕಿ ಇದ್ರು ಗೊತ್ತಾಗ್ದಂಗೆ ನನಗೆ ಫೋನ್ ಮಾಡಿ ಹೇಳಿ. ನಿಮ್ ಊರಲ್ಲಿ ಯಾವನ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸ್ತಾನೆ ಅನ್ನೋದು, ಜೂಜ್ ಆಡಿಸ್ತಾನೆ ಅಂದ್ರೆ ನನಗೆ ಫೋನ್ ಮಾಡಿ ಹೇಳಿ. ನಾನು ಅವ್ರನ್ನ ಒದ್ದು ಒಳಗಾಕಿಸ್ತೀನಿ. ಕಾನೂನು ಬಾಹಿರ ಚಟುವಟಿಕೆ ನನ್ನ ಕ್ಷೇತ್ರದಲ್ಲಿ ಇರ್ಕೊಡ್ತು. ಯಾವ್ದಾದ್ರು ರೆಕಾರ್ಡ್ ಇದ್ರೆ ಕೊಡಮ್ಮ. ನಾನು ಹೇಳಿದ್ನಲ್ಲ, ಈಗ ಕ್ರಿಕೆಟ್ ಬುಕ್ಕಿಗಳಿಗೆ ರೌಡಿಗಳಿಗೆ ನೀವು ಬೆಂಬಲ ಇದ್ರೆ ಹೇಳಿ ಅಂತ ಹೇಳಿದ್ನಲ್ಲ.